ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಬ್ಲಾಗ್ನ ರೆಸಿಪಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇರೋವಂಥದ್ದು. ಹೆಸರುಬೇಳೆ ಪಾಯಸ ಮಾಡಿದೆ, ಹಾಗೆ ಆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಮೊದಲಿಗೆ ಬೆಲ್ಲನ ಕರಗಕ್ಕೆ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಅಕ್ಕಿನ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಫಸ್ಟ್ ಅದನ್ನು ತರಿಯಾಗಿ ಪೌಡ್ರ್ ಮಾಡಿಕೊಂಡು ಅದಾದಮೇಲೆ ಅದನ್ನು ತೆಂಗಿನಕಾಯಿ ತುರಿ ಜೊತೆಗೆ ಸೇರಿಸಿ ನುಣ್ಣಗಾಗೋ ಥರ ರುಬ್ಕೊಂಡಿದ್ದೀನಿ. ಅದು ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ಪಾಯಸದಲ್ಲಿ. ನುಣ್ಣಗೆ ರುಬ್ಕೊಂಡು ಆದಮೇಲೆ ಅಷ್ಟರಲ್ಲಿ ಹೆಸರುಬೇಳೆ ಕೂಡ ಬೇಯಿಸಿಟ್ಕೊಂಡಿದ್ದೆ. ಸೊ ಬೆಲ್ಲ ಕೂಡ ಕರಗಿತ್ತು. ಬೆಲ್ಲ ಕರಗಿದ ನೀರಿಗೆ ಹೆಸರುಬೇಳೆನ ಬೆಂದಿರೋವಂಥ ಹೆಸರುಬೇಳೆನ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ರುಬ್ಬಿರೋವಂಥ ತೆಂಗಿನಕಾಯಿ ಅಕ್ಕಿ ಏನಿದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗಸಗಸೆ ಕೂಡ ಹಾಕ್ಕೊಳ್ಬೋದು, ಬಟ್ ಗಸಗಸೆ ನಾನು ಹಾಕಿಲ್ಲ ಇಲ್ಲಿ. ಸೊ ಇದಿಷ್ಟು ಹಾಕಿದ್ಮೇಲೆ ಒಂದೇ ಒಂದು ಕುದಿ ಮಳ್ಳು ಬಂದರೆ ಸಾಕು, ಹೆಸರುಬೇಳೆ ಪಾಯಸ ರೆಡಿ ಆಗುತ್ತೆ. ಫೈನಲಾಗಿ 1 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಿನ್ನೆ ನೈಟ್ ವ್ಲಾಗ್ನ ಮಾಡಿದ್ದು ನಾನು, ಮತ್ತು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೆಸರುಬೇಳೆ ಪಾಯಸ ಮಾಡಬೇಕು ಅಂತ, ಬಟ್ ಹಾಗೇನಿಲ್ಲ. ಇವತ್ತು ಹೆಸರುಬೇಳೆ ಪಾಯಸ ಮಾಡಿದ್ದಕ್ಕೆ 2 ರೀಸನ್ ಇದೆ. ಒಂದು ಬಂದುಬಿಟ್ಟು ಬೂಂದಿ ತೊಗೊಂಡ್ಬರ್ತಾರೆ ಅಂತ ಗೊತ್ತಿತ್ತು. ಊರಿಗೆ ಹೋಗಿದ್ದಲ್ಲ ಹಸ್ಬೆಂಡ್ನೇ, ಅಲ್ಲಿ ಊರಬ್ಬ ಮುಗಿಸ್ಕೊಂಡು ಬರುವಾಗ ಬೂಂದಿ ತೊಗೊಂಡು ಬಾ ಅಂತ ನಾನು ಆಲ್ವೇಸ್ ನಂಗೆ ಅಲ್ಲಿ ಬೂಂದಿ ಇಷ್ಟ. ಜೊತೆಗೆ ನನ್ನ ಮಗ ಕೂಡ ಹೇಳಿದ್ದ ಅವ್ರ ಅಪ್ಪಂಗೆ ಬರ್ಬೇಕಾದ್ರೆ ಬೂಂದಿ ತೊಗೊಂಡು ಅಪ್ಪ ಅಂತ. ಸೊ ಬೂಂದಿ ತರ್ತಾರೆ ಅಂತ ಗೊತ್ತಿತ್ತು. ಬೂಂದಿ ಅಲ್ಲ ಸೊ ಹಂಗಾಗಿ ಹೆಸರುಬೇಳೆ ಪಾಯಸ ಮಾಡಿದೆ. ಪಾಯಸದ ಜೊತೆ ಬೂಂದಿ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ನು. ಸೊ ಹಾಗಾಗಿ ಮಾಡಿಕೊಂಡು ಕುಡಿಯೋಣ ಅಂತೇಳಿ ಅಂದ್ಕೊಂಡು ಆಯಿತು. ಹೆಸರುಬೇಳೆ ಪಾಯಸ ಸ್ವಲ್ಪ ಸ್ವೀಟ್ ಕಮ್ಮಿ ಆಯಿತು ಅಂತೇಳ್ಬಿಟ್ಟು ಬೆಲ್ಲ ಹಾಕಿದ್ದೆ. ಅದು ಸ್ವಲ್ಪ ಕರಗಲಿ ಅಂತ ಆಡಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ಅದು ಬಯಸ ಒಂದು ಕುದಿ ಬಂದರೆ ಸಾಕು, ಇದು ಮಾಡ್ಬೋದು ಅಷ್ಟೇ. ಅಲ್ಲಿಂದ ಬರ್ತಾ ತಂಬಿಟ್ಟುಗಳು ತೊಗೊಂಡ್ಬಂದಿದ್ದಾರೆ. ಸೊ ಟೋಟಲ್ 7 ಕೊಟ್ಟಿದ್ದರು. ಅದರಲ್ಲಿ ಒಂದು ನನ್ನ ಮಗ ಸ್ವಾಹ, ಇನ್ನು 6 ಇದೆ. ನನಗೇನು ಇದು ಚೆನ್ನಾಗಿ ಅನ್ನಿಸ್ತಾ ಇದೆ. ಹಸಿ ಅಕ್ಕಿನೂ ಇದೆ, ಉದ್ದಿರೋ ಅಕ್ಕಿನೂ ಇದೆ. ಸೊ ನಾನು ಹೋಗಬೇಕಾಗಿತ್ತು, ಬಟ್ ಹೋಗೋಕ್ಕಾಗಿಲ್ಲ. ಹಾಗೆ ಓಪನ್ ಮಾಡಿಟ್ಟಿರ್ತೀನಿ. ಇಲ್ಲ ಅಂತಂದರೆ ಮುಚ್ಚಿಟ್ಬಿಟ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ. ನನ್ನ ಮಗನಿಗೆ ಇವತ್ತು ಕೂಡ ಟೆಸ್ಟ್ ಇತ್ತು, ಹಾಗಾಗಿ ಹೋಗಲಿಲ್ಲ ಅಷ್ಟೇ. ಇಲ್ಲಾಂದರೆ ನಾನು ಕೂಡ ಹೋಗ್ತಾಯಿದ್ದೆ. ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಊರಬ್ಬ. ಮತ್ತು ದೇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅಮೃತ ಶಾಲೆ ಅದು ದೇವರು. ಅವಾಗೆಲ್ಲ ಪ್ರತಿ ವರ್ಷ ಹೋಗ್ತಾಯಿದ್ವಿ. ಇವಾಗಲೇ ಸ್ವಲ್ಪ ಮಿಸ್ ಆಗಿರೋದು ಅಂತ ಹೇಳಿದ್ರೆ ಅದಕ್ಕೆ ಅಡುಗೆ ಮಾಡೋಣ ಅಂಥೇಳಿ ತೊಗೊಂಡೆ. ಬೇಳೆ ಸಾಂಬಾರು ಏನಾದರೂ ಮಾಡಿ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅಲ್ಲಿಂದಲೇ ನಾನ್ ವೆಜ್ ಕೊಟ್ಟು ಕಳಿಸಿದ್ದಾರೆ, ಚಿಕನ್ ಫ್ರೈ. ಸೊ ಅದನ್ನೇ ತಿನ್ನೋಣ ರೈಸ್ಗೆ ಇಟ್ಬಿಟ್ಟು ಅಂಥೇಳಿ ಅಂದ್ಕೊಂಡು ಚಿಕನ್ ಫ್ರೈನ ಬೇಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಅವ್ರು ಕೊಟ್ಟು ಕಳಿಸಿರೋದು ಪಾಯಸ ರೆಡಿ. ನನಗೇನು ಪಾಯಸದ ಜೊತೆ ಬೂಂದಿ ತಿಂದ್ಬಿಟ್ರೆ ಅಷ್ಟೇ, ಅದೇ ಸಾಕು, ಹೊಟ್ಟೆ ತುಂಬೋಗುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಹಾಗೆ ನಮಗೆ ವೀಕ್ಲಿ ಒನ್ಸ್ ಯಾವಾಗಲೂ ಕಂಪಲ್ಸರಿ ನಮ್ಮ ಮನೆಯಲ್ಲಿ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ರು. ಯಾಕೆಂತಂದರೆ ನಮ್ಮಪ್ಪ ನಮ್ಮ ಚಿಕ್ಕಪ್ಪದಿರು 3 ಜನ ಇದ್ದಿದ್ದು. ಎಲ್ಲರೂ ಕೂಡ ಟೈಲರಿಂಗ್ ಕೆಲಸನೇ ಮಾಡ್ತಾಯಿದ್ದು. ಸೊ ಹಂಗಾಗಿ ಹೀಟ್ ಆಗುತ್ತಲ್ವ, ಟೈಲರಿಂಗ್ ಕೆಲಸ ಮಾಡಿದ್ರೆ ಹೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾರಕ್ಕೊಂದಿನ, ಸ್ಯಾಟರ್ಡೆ ಅಂದ್ಕೊಳ್ತೀನಿ, ಒಂದಿನ ಹೆಸರುಬೇಳೆ ಪಾಯಸ ದೊಡ್ಡದೊಂದು ಪಾತ್ರೆ ಇತ್ತು ನಮ್ಮ ಮನೆಯಲ್ಲಿ. ಅದರಲ್ಲಿ ಹೆಸರುಬೇಳೆ ಪಾಯಸ ಮಾಡಿಬಿಟ್ಟು ಎಲ್ಲರಿಗೂ ಒಂದೊಂದು ಬಟ್ಲು ಹಾಕ್ಬಿಟ್ಟು ಬಟ್ಲಲ್ಲೇ ಹಾಕ್ಕೊಟ್ಬಿಟ್ಟು ಇಷ್ಟು ದೊಡ್ಡ ಗ್ಲಾಸ್ ಕೊಟ್ಬಿಡೋರು. ಆಲ್ಮೋಸ್ಟ್ ಒಂದು 1/4 ಲೀಟ್ರಷ್ಟು 1-3 ಗ್ಲಾಸ್ ಕುಡಿದ್ಬಿಟ್ಟು ಅವತ್ತು ಅದೇ ಊಟ ನಮಗೆ ಮಲ್ಕೊಂಡ್ಬಿಡ್ತಾಯಿದ್ವಿ. ಆ ಥರ ಇತ್ತು ನಮ್ಮ ಬಾಲ್ಯದಲ್ಲಿ. ಸೊ ಅದಕ್ಕೆ ಅಂತಲೇ ಆ ಬೆಲ್ಲದ ಪಿಂಡಿನ ತರಿಸಿಟ್ಟಿರೋರು. ಬಟ್ ನಾನು ಏನೂ ತಿನ್ನೋಕ್ಕಿಲ್ಲ ಅಂತಂದರೆ ಅದರಲ್ಲೇ ಒಂದೊಂದು ಬೆಲ್ಲ ಎತ್ಕೊಂಡು ತಿಂದ್ಬಿಡ್ತಾಯಿದ್ದೆ. ಫುಲ್ಲು ಒಂದು ಬೆಲ್ಲ ಎತ್ಕೊಂಡು ತಿನ್ಕೊಂಡ್ಬಿಡ್ತಾಯಿದ್ದೆ ತೆಚ್ಬಿಟ್ಟು ಚೆನ್ನಾಗಿ. ಸೊ ಅವೆಲ್ಲ ನೆನಪಾಗುತ್ತೆ ನನಗೆ. ಹೆಸರುಬೇಳೆ ಪಾಯಸ ಮಾಡಿದ್ರೆ ನೆನಪಾಗುತ್ತೆ. ಹಂಗಂತ ಹೆಸರುಬೇಳೆ ಪಾಯಸ ಬೂಂದಿ ಹಾಕ್ಕೊಂಡು ಬೂಂದಿ ಅಂತ ತಿಂತಾರಿಲ್ಲ, ಬಟ್ ಇಲ್ಲಿ ಬಂದಮೇಲೆ ಅದು ರೂಢಿಯಾಗಿರೋದು. ಸೊ ರೆಡಿ ಆಯಿತು. ಬೆಲ್ಲ ಕೂಡ ಕರಗ್ತು, ನನ್ನ ಪಾಯಸ ಕೂಡ ರೆಡಿ ಆಯಿತು. ಪಾಯಸ ತಿಂದ್ಬಿಟ್ಟು ಏನು ಹೇಳ್ತದೆ, ಏನೇನೋ ಓದಿದಲ್ಲಿ ಇದು ಮಾಡ್ತಾವೆ.
ಅಷ್ಟೇ. ಸಾಂಬಾರು ಮಾಡೋಣ ಅಂತ ಈರುಳ್ಳಿ ಎಲ್ಲ ಬಿಡಿಸಿ ಟೊಮೊಟೊ ಎಲ್ಲ ತೊಳೆದು ಇಟ್ಟೆ. ನೋಡಿದ್ರಿ ಆಯಿತು. ಇನ್ನು ನಾನೇ ಮಾಡ್ಕೊತೀನಿ ಫ್ರೆಶ್ಶಾಗಿ ಸಾಂಬಾರು. ಇವಾಗ ಇದಿರೋದ್ರಿಂದ ಯಾರು ತಿನ್ನೋದು ಇಲ್ಲ. ಇನ್ನು ನನಗಂತೂ ಊಟನೇ ಬೇಡ, ಪಾಯಸನೇ ಸಾಕು. ಇದಕ್ಕೆ ಶಾವಿಗೆ ಕೂಡ ಹಾಕ್ತಾರೆ ಇಲ್ಲಿ ನಮ್ಮ ಮನೆಯಲ್ಲಿ, ಬಟ್ ನನಗೆ ಅದೇನು ಶಾವಿಗೆ ಇಷ್ಟ ಆಗಲ್ಲ. ಅದೊಂಥರ ಶಾವಿಗೆ ಪಾಯಸ ಥರ ಆಗಿಬಿಡುತ್ತೆ. ಶಾವಿಗೆಗೆ ಹಾಲು ಖೀರ್ ಥರ ಮಾಡಿದ್ರೆ ಚೆಂದ. ಹೆಸರುಬೇಳೆ ಪಾಯಸಕ್ಕೆ ಶಾವಿಗೆ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ. ರೆಡಿ ನನ್ನ ಪಾಯಸ ಬೂಂದಿ. ಈ ಗ್ಲಾಸಲ್ಲಿ ಹಾಕ್ಕೊಳ್ತೀನಿ ಅಂದೆ, ಬಟ್ ಆಮೇಲೆ ಬಿಸಿಗೆ ಏನಾದ್ರು ಒಡೆದೋಗ್ಬಿಟ್ರೆ ಅಂತ ಭಯ, ಅದಕ್ಕೆ ಇದರಲ್ಲೇ ಹಾಕ್ಕೊಂಡಿದ್ದೀನಿ. ಮತ್ತು ವ್ಲಾಗ್ನ ಇದು ಮೇ ಬಿ ಥರ್ಸ್ಡೇ ವ್ಲಾಗ್ ಅಂತ ಅಂದ್ಕೊಳ್ತೀನಿ. ಥರ್ಸ್ಡೇ ನಾನು ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಸೊ ಟ್ಯೂಸ್ಡೇ ಸ್ಟಾರ್ಟ್ ಮಾಡಿದ್ದು, ಥರ್ಸ್ಡೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದೇವ್ರು ತೊಳೆಯೋಣ ಅಂದ್ಕೊಂಡು ಮಂಡೇ ಅಂದ್ಕೊಂಡೇ ಆಗಲಿಲ್ಲ, ಟ್ಯೂಸ್ಡೇ ಅಂದ್ಕೊಂಡೇ ಆಗಲಿಲ್ಲ. ಸೊ ಫೈನಲಿ ಥರ್ಸ್ಡೇ ದೇವ್ರನ್ನೆಲ್ಲ ತೊಳೆದು ಸಿಂಪಲಾಗಿ ಪೂಜೆ ಮಾಡಿಕೊಂಡೆ ಅವತ್ತು. ಇನ್ನೇನು ಫ್ರೈಡೇಗೆ ಹೂವೆಲ್ಲ ಮುಡಿಸಿ ನಾನು ಪೂಜೆ ಮಾಡಬೇಕಿತ್ತಲ್ಲ ಅಂತ. ಮತ್ತು ಅವತ್ತಿನ ದಿನ ಇನ್ನೇನು ಕ್ಲಿಪ್ಪಿಂಗೆಲ್ಲ ನಾನು ತೊಗೊಳಕ್ಕೆ ಹೋಗಿಲ್ಲ. ಸೊ ನೆಕ್ಸ್ಟ್ ಫ್ರೈಡೇನೂ ಕೂಡ ನಾನೇನು ವ್ಲಾಗ್ನ ಮಾಡ್ಕೊಳ್ಳಿಲ್ಲ, ಜಸ್ಟ್ ಪೂಜೆ ಮಾಡಿದ್ನಲ್ವ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ, ಹಾಗೆ ಆ್ಯಡ್ ಮಾಡಿದ್ದೀನಿ ಇದ್ರ ಜೊತೆಗೆ. ಅದಾದಮೇಲೆ ಸ್ಯಾಟರ್ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೆಲ್ಲ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಯಾಕೋ ಒಂದು 2-3 ಡೇಸಿಂದ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ. ಸೊ ಹಂಗಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಫುಲ್ಲು 2-3 ದಿನ ಆರಾಮಾಗಿ ಸ್ಪೆಂಡ್ ಮಾಡಿದೆ. ಇವಾಗ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ರೆಡಿ ಆಗ್ತಾಯಿದ್ದೀನಿ. ಹಸ್ಬೆಂಡ್ ಕೂಡ ಬಂದಿದ್ದಾರೆ, ಅವರು ರೆಡಿ ಆಗ್ತಿದ್ದಾರೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆಗ್ತಾಯಿದ್ದೀವಿ. ಜೊತೆಗೆ ಸಂಜೆಗೆಲ್ಲ ಹೋಗ್ತೀವಿ ರೀ. ಸಂಜೆ ಮೀನ್ಸ್ ಇವಾಗಲೇ. ಆ್ಯಕ್ಚುಲಿ ಪ್ಲ್ಯಾನ್ ಆಗಿದ್ದು ಬಂದು ಬೇಗನೆ ಹೋಗ್ಬಿಟ್ಟು ಬಂದ್ಬಿಡ್ಬೇಕಂತ, ಬಟ್ ಇವರು ಕೆಲಸದಿಂದ ಬಂದಿದ್ದು ಲೇಟ್ ಆಯಿತಾ. ಈಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹಂಗೆ ಅಕ್ಕ ಮನೆಗೆ, ಇವ್ರ ಅಕ್ಕ ಮನೆಗೆ ಅಂತ ಅಂದ್ಕೊಂಡಿದ್ದು. ಬಟ್ ದೇವಸ್ಥಾನಕ್ಕೆ ಹೋದ್ಮೇಲೆ ಮನೆಗೆ ಬಂದು ಹೋಗಬೇಕು. ಹಾಗಾಗಿ ಅಲ್ಲಿಂದ ಅವ್ರ ಮನೆಗೆ ಹೋದ್ರೆ ಅಷ್ಟೇ ದೂರ ಆಗುತ್ತಲ್ವ ರೀ, ಅಷ್ಟೇ ದೂರ. ಇಲ್ಲಿ ಬಂದು ಹೋದರೂ ಅಷ್ಟೇ ದೂರ ಆಗುತ್ತೆ. ಸೊ ಹಾಗಾಗಿ ಯಾಕೆ ಮನೆಗೆ ಬಂದ್ಬಿಟ್ಟು ಕೂತ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಶಿಷ್ಯನೂ ಕೂಡ ಕರ್ಕೊಂಡು ಅವ್ರ ಅಕ್ಕ ಮನೆಗೆ ಹೋಗೋಣ ಅಂಥೇಳಿ. ಏನು ಸ್ಪೆಷಲ್ ಅಂದರೆ ಇವತ್ತು ಏನು ರೀ ಸ್ಪೆಷಲು? ಏಕಾದಶಿ ಹಬ್ಬ. ಸೊ ಏಕಾದಶಿ ಹಬ್ಬ ಇವತ್ತು. ಜೊತೆಗೆ ಅವರು ಹಿರಿಯರಿಗೆ ಎಡೆ ಕೂಡ ಇಡ್ತಾರೆ. ಸೊ ಹಂಗಾಗಿ ಕರೆದಿದ್ರು, ಇನ್ವೈಟ್ ಮಾಡಿದರು, ಹೋಗೋಣ ಅಂಥೇಳಿ ಅಂದ್ಕೊಂಡು ಒಟ್ಟಿಗೆ ರೆಡಿಯಾಗಿಬಿಡೋಣ. ದೇವಸ್ಥಾನಕ್ಕೂ ಆಗುತ್ತೆ ಮತ್ತು ಇದಕ್ಕೂ ಆಗುತ್ತೆ ಅಂತ. ಆ್ಯಕ್ಚುಲಿ ಏನೋ ಹುಡ್ಕಕ್ಕೆ ಹೋಗಿ ಒಂದು ಡ್ರೆಸ್ ಸಿಕ್ತು ನನಗೆ, ಆಮೇಲಿಂದ ತೋರಿಸ್ತೀನಿ ಇದನ್ನು. ಸೊ ಈ ಒಂದು ಡ್ರೆಸ್ಸನ್ನು ನಾನು ಅಮೆಝಾನಲ್ಲಿ ಜಸ್ಟ್ 350 ರುಪೀಸು 380 ರುಪೀಸ್ಗೆ ತೊಗೊಂಡಿದ್ದು. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಒಂಥರ ಗೌನ್ ಇದು, ಒಂಥರ ಅಲ್ಲ ಗೌನ್ ಇದು. ಸೊ ಒಂಥರ ಪಿಂಕ್ ಕಲರ್ ಗೌನು. ತುಂಬ ದಿನ ಆಗ್ಬಿಟ್ಟಿತ್ತು, ಎಲ್ಲಿ ಇಟ್ಟಿದೆ ಅಂತಲೇ ಗೊತ್ತಿಲ್ಲ. ಏನೋ ಹುಡ್ಕೋಕ್ಕೆ ಹೋಗಿ ಇವತ್ತು 2 ಐಟಮ್ ಸಿಕ್ತು ನನಗೆ. ಒಂದು ಫ್ಲವರ್ ವಾಸದಲ್ಲಿಡೋದು ಫ್ಲವರ್ ಸಿಕ್ತು, ಬೊಕ್ಕೆ. ಇನ್ನೊಂದು ಈ ಡ್ರೆಸ್ ಸಿಕ್ತು. ಸೊ ಇದನ್ನೇ ಹಾಕ್ಕೊಂಬಿಡೋಣ ಅಂತೇಳಿ ಇದನ್ನು ಹಾಕ್ಕೊಂಡಿದ್ದೀನಿ. ಕಂಫರ್ಟಬಲ್ ಆಗಿದೆ ನನಗೆ. ಏನಂದರೆ ಈ ನಡುವೆ ಈ ಥರ ಗೌನ್ಗಳೇ ಕಂಫರ್ಟಬಲ್. ಗೌನ್ ಮೀನ್ಸ್ ಫ್ರಾಕ್ ಟೈಪ್, ಮಿಡಿ ಟೈಪ್ ಆ ಥರ ಇರೋದೇ ಒಂಥರ ಕಂಫರ್ಟಬಲ್ ಅನಿಸುತ್ತೆ ನನಗೆ. ಹಂಗಾಗಿ ಇದನ್ನೇ ಹಾಕ್ಕೊಂಡೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತು ಕೂಡ ಫೇಸ್ ಟಿಂಟನ್ನು ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ತೀನಿ. ಮೇಕಪ್ ಅಲ್ಲ, ಅದು ಫೇಸ್ ಟಿಂಟ್ ಹಾಕ್ಕೊಳ್ಳೋದು ಅಷ್ಟೇ, ಕ್ರೀಮು. ಅದನ್ನೇ ಹಾಕ್ಕೊಳ್ತೀನಿ. ಯಾಕೆಂದರೆ ಪಿಂಪಲ್ ನೋಡ್ಬೋದು, ಇಲ್ಲಿ 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 ಇಲ್ಲೊಂದಾಗಿದೆ, ಕಾಣಲ್ಲ ಇವಾಗ ಅಷ್ಟೇ. ತುಂಬ ಕಡೆ ಫೇಸಲ್ಲಿ ಯಾಕೆ ಗೊತ್ತಿಲ್ಲ, ಎಕ್ಸೆಸ್ ಆಫ್ ಹೀಟ್ ಆಗಿದೆಯಾ ಏನು ಅಂತ ಗೊತ್ತಿಲ್ಲ, ತುಂಬಾ ಪಿಂಪಲ್ ಆಗಿಬಿಟ್ಟಿದೆ. ಇಲ್ಲ ಹಾರ್ಮೋನ್ ಬ್ಯಾಲೆನ್ಸ್ ಆಗಿದೆ, ಅದು ಗೊತ್ತಿಲ್ಲ. ಅದಕ್ಕೋಸ್ಕರ ಫೌಂಡೇಶನ್ ಎಲ್ಲ ಈಗೇನು ಹಾಕ್ಕೊಳ್ಳಲ್ಲ, ಜಸ್ಟ್ ಟಿಂಟ್ ಹಾಕ್ಕೊಂಡು ರೆಡಿ ಆಗೋಣ ಅಂಥೇಳಿ ರೆಡಿ ಆಗ್ತಾಯಿದ್ದೀನಿ. ಬನ್ನಿ. ನಾನು ಯೂಸ್ ಮಾಡ್ತಾ ಇರೋದು ಬಂದು ಹೌಸ್ ಆಫ್ ಮೇಕಪ್ದು. ನಾನು ಲಾಸ್ಟೇ ತೋರಿಸಿದ್ದೆ, ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಹೌಸ್ ಆಫ್ ಮೇಕಪ್ದು ಸ್ಕಿನ್ ಟಿಂಟನ್ನು. ಸೊ ಚೆನ್ನಾಗಿದೆ. ಅವತ್ತು ಯೂಸ್ ಮಾಡಿದ್ಮೇಲೆ ರಿವ್ಯೂ ಹೇಳ್ತೀನಿ ಅಂತ ಹೇಳಿದ್ದೆ, ಬಟ್ ರಿಟರ್ನ್ ಬರೋದು ಲೇಟ್ ಆಯಿತು ಮತ್ತು ಟಯರ್ಡ್ ಕೂಡ ಆಗಿತ್ತು ಅಂತ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಏನೋ ಆ ಥರ ಏನಂತಾರೆ ಪ್ಯಾಚಿ ಥರ ಆ ಥರದ್ದೆಲ್ಲ ಏನೂ ಆಗೋಲ್ಲ,
ಚೆನ್ನಾಗಿದೆ. ಅದಕ್ಕೆ ನೀವು ಕೂಡ ಇಷ್ಟ ಇದ್ದರೆ ಯೂಸ್ ಮಾಡಿ ಆಯಿತಾ. ಸೊ ಇಷ್ಟೇ ತೊಗೊಂಡಿರೋದು, ಸ್ವಲ್ಪನೇ. ಈಗೇನು ಗೊತ್ತಾ, ಯಾವುದೇ ರೀತಿ ಫೌಂಡೇಶನ್ ಬ್ರಷ್ ಆ ಥರದ್ದೆಲ್ಲ ಏನು ಯೂಸ್ ಮಾಡೋಗಿಲ್ಲ. ಜಸ್ಟ್ ಕೈಯಲ್ಲೇ ನೀಟಾಗಿ ಬ್ಲೆಂಡ್ ಆಗುತ್ತೆ. ಜಸ್ಟ್ ಇಷ್ಟು ಮಾತ್ರ ಹಚ್ಚಿದ್ದೀನಿ, ನೋಡ್ಬೋದು ಡಿಫ್ರೆನ್ಸ್. ಅವತ್ತು ವಿಡಿಯೋದಲ್ಲೇ ತೋರಿಸಿದ್ದೀನಿ ನಿಮಗೆ. ಮೇನ್ ಏನಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿ ಫೌಂಡೇಶನ್ ಬ್ರಷ್ ಆಗಲಿ ಸ್ಪಾಂಜ್ ಅದೆಲ್ಲ ಯೂಸ್ ಮಾಡೋಂಗಿಲ್ಲ. ಈ ಕಣ್ಣಿಂದ ಮೇಲೆ ನೋಡ್ಬೋದು ಡಿಫ್ರೆನ್ಸ್ ಗೊತ್ತಾಗ್ತದೆ. ಡಾರ್ಕ್ ಸರ್ಕಲ್ ಇದೆ, ಅದನ್ನು ಕೂಡ ಹೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಮುಂದೆನೇ ನಾನು ಆ್ಯಕ್ಚುಲಿ ನಾನು ಹಾಕೊಂಡಿರೋದು ಬಂದು ಮಾಯ್ಶ್ಚರೈಸರ್. ಸೊ ಪಾಂಡ್ಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ ಅದ್ರ ಮೇಲೇ ನಾನು ಈ ಒಂದು ಕ್ರೀಮ್ನ ಬ್ಲೆಂಡ್ ಮಾಡ್ತಾ ಇರೋವಂಥದ್ದು. ಇಲ್ಲೂ ಒಂದು ಪಿಂಪಲ್ ಆಗ್ಬಿಟ್ಟು, ಒಂದೊಂದ್ಸಲ ಒಂದು ಪಿಂಪಲ್ ಇರಲ್ಲ ಫೇಸ್ ಮೇಲೆ, ಒಂದೊಂದ್ಸಲ ಎಷ್ಟೋ ಒಂದು ಪಿಂಪಲ್ ಆಗ್ಬಿಟ್ಟಿರುತ್ತೆ. ಆಕ್ಚುಲಿ ಹೋಗ್ತಾ ಇದೆ ಇವಾಗ ಹೇಳಬೇಕು. ಅಷ್ಟೇ, ಯಾವುದೇ ರೀತಿ ಫೌಂಡೇಶನ್ ಹಾಕಂಗಿಲ್ಲ, ಏನಿಲ್ಲ. ಮತ್ತೇನು ಗೊತ್ತಾ, ಒಂಥರ ಗ್ಲಾಸಿ ಥರ ಕಾಣುತ್ತೆ, ನೋಡ್ಬೋದು ಶೈನಿಂಗ್. ಇಲ್ಲಿ ಎಲ್ಲ ಶೈನಿಂಗ್ ಯಾವ ಥರ ಕಾಣ್ತಾ ಇದೆ ಅಂತ. ಒಂಥರ ಮ್ಯಾಟ್ ಫಿನಿಶಿಂಗ್ ಆದರೆ ನನಗೆ ಅಷ್ಟು ಇಷ್ಟ ಆಗಲ್ಲ. ನಂದು ಆಯಿಲ್ ಫೇಸೇ, ಬಟ್ ಆದರೂ ಕೂಡ ಒಂದು ಮ್ಯಾಟ್ ಫಿನಿಶಿಂಗ್ದೆಲ್ಲ ಫೌಂಡೇಶನ್ ಹಾಕಿದ್ರೆ ಏನೋ ಒಂಥರ ತುಂಬ ಏನೋ ರಫ್ ಆ ಥರ ಅನ್ನಿಸ್ತಾ ಇರುತ್ತೆ. ಬಟ್ ಈ ಥರ ಶೈನಿ ಆಗಿದ್ರೆ ನನಗಿಷ್ಟ. ಹಾಗಾಗಿ ಅಷ್ಟೇ. ಇದಕ್ಕೆ ಇವಾಗ ಲಿಪ್ಸ್ಟಿಕ್ ಹಾಕ್ಕೊಂಡು ಕಾಜಲ್ ಹಾಕ್ಕೊಂಡು ಕಟ್ ಅಂತ ರೆಡಿ ಆಗಿಬಿಡ್ತೀನಿ. ಸೊ ಇದು ಬಂದ್ಬಿಟ್ಟು ಜುಡಿಯೋನಲ್ಲಿ ತೊಗೊಂಡಿದ್ದು. ಇದಕ್ಕೆ ಜಸ್ಟ್ 79 rupees ಏನೋ. ಬಟ್ ಇದು ಅಷ್ಟೊಂದು ಏನು ಹೇಳ್ತಾರೆ, ಡ್ಯೂರಬಿಲಿಟಿ ಇಲ್ಲ ಇದಕ್ಕೆ. ಬೇಗ ಹಿಂಗಂದರೆ ಹೋಗ್ಬಿಡುತ್ತೆ. ಏನು ಹೇಳ್ತಾರೆ, ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ ಇದು. ಬಟ್ ಓಕೆ, ನನಗೆ ಶೇಡ್ ಇಷ್ಟ ಅಂಥೇಳಿ ಹಾಕೋತಾ ಇದ್ದೀನಿ. ಟ್ರಾನ್ಸ್ಫರ್ ಆಗಿಬಿಡುತ್ತೆ ಬೇಗ, ಅದೊಂದು ಬೇಜಾರು. ಯಾವ ಗಾಡಿ ಬಂತು. ಇದಕ್ಕಿಂತ NY ಬೇದು ಲಿಪ್ ಲೈನರ್ ಇದೆ. ಸೊ ಅದನ್ನು ಆಸ್ ಎ ಲಿಪ್ಸ್ಟಿಕ್ ಕೂಡ ನಾವು ಅದು ಫಿಲ್ ಮಾಡಿದ್ರೆ ಟ್ರಾನ್ಸ್ಫರೇ ಆಗಲ್ಲ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಾವು ಹೇಗೆ ಹಾಕಿರ್ತೀವೋ ಹಾಗೇ ಇರುತ್ತೆ. ಅದಿಷ್ಟ ಆಯಿತು, ಅದು ಖಾಲಿ ಆಗಿದೆ ನನ್ನ ಹತ್ರ, ತರಿಸ್ಬೇಕು. ಸದ್ಯಕ್ಕೆ ಇವಾಗ ಇದಿದೆ ಅಲ್ವಾ, ಈ ಶೇಡ್ ನನಗೆ ಇಷ್ಟ ಅಂದ್ಬಿಟ್ಟು ತೊಗೊಳ್ತೀನಿ. ಬಟ್ ಇದು ಟ್ರಾನ್ಸ್ಫರ್ ಆಗುತ್ತೆ, ಅದಕ್ಕೆ ಇಷ್ಟ ಆಗಲ್ಲ. ಬಟ್ ಶೇಡ್ ಚೆನ್ನಾಗಿದೆ ಅಂತ ತೊಗೊಂಡಿರೋದು. ನನಗೆ ಈ ನಡುವೆ ಡಾರ್ಕ್ ಕಲರ್ಗಿಂತ ಲೈಟ್ ಕಲರು ತುಂಬ ಇಷ್ಟ ಆಗ್ತದೆ. ಸೊ ಇದು ಬಂದುಬಿಟ್ಟು ಸೋಟ್ರುದು ಕಾಜಲ್ ತರಿಸಿದ್ದೆ. ತುಂಬಾ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ನಿಮಗೆ ಲೈವ್ ಆಗಿ. ಒಂದೇ ಸ್ಟ್ರೋಕಲ್ಲಿ ನೀಟಾಗಿ ಇದಾಗುತ್ತೆ, ಮತ್ತು ಬೇಗ ಸ್ಮಡ್ಜ್ ಆಗಲ್ಲ. ಬೇರೆ ಕಂಪೇರ್ ಟು ಬೇರೆ ಕಾಜಲ್ಗಳಿಗೆ ಇದು ಬೇಗ ಸ್ಮಡ್ಜ್ ಆಗಲ್ಲ. ಆ್ಯಕ್ಚುಲಿ ಕಾಜಲ್ ಹಾಕ್ಕೊಳ್ಬೇಕಾದ್ರೆ ಏನು ಗೊತ್ತಾ, ಒಂದು ಇಯರ್ ಬಡ್ ತೊಗೊಂಡು ವಾಟರ್ ಲೈನ್ ಇದೆಯಲ್ಲ ಅದಕ್ಕೆ ನೀಟಾಗಿ ಎಷ್ಟು ವಾಟರ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಹಾಕ್ಬೇಕಂತೆ. ಬಟ್ ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ.
ನೋಡ್ಬೋದು, ಒಂದೇ ಸ್ಟ್ರೋಕ್. ನನಗೆ ಇಲ್ಲಿ ನೀಟಾಗಿ ಕಾಣ್ತಲ್ಲ, ನಾನು ಕನ್ನಡಿ ನೋಡ್ಕೊಂಡು ಹಾಕ್ತೀನಿ ನೋಡಿ. ಒಂದೇ ಸ್ಟ್ರೋಕಲ್ಲಿ ಹೇಗಿದೆ? ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ, ತಗೊಳ್ಳಿ ಆಯಿತಾ. ಅಷ್ಟೇ ನನಗೆ ಅದಕ್ಕೊಂದು ಸ್ಟಿಕ್ಕರ್ ಇಟ್ಕೊಂಡ್ಬಿಟ್ಟು ಇಯರಿಂಗ್ಸ್ ಒಂದು ಚೇಂಜ್ ಮಾಡ್ಕೊಳ್ತೀನಿ ಅಷ್ಟೇ. ಇನ್ನು ದೀಪ ಕೂಡ ಹಚ್ಚಿಲ್ಲ ನಾನು, ದೀಪ ಹಚ್ಬಿಟ್ಟು ಹೋಗೋಣ ಅಷ್ಟೇ. ನಾನು ಮೇಕಪ್ ಮುಗಿಬೇಕು. ಒಂದು ಸ್ಕಿನ್ ಟಿಂಟ್, ಕಾಜಲ್, ಲಿಪ್ಸ್ಟಿಕ್, ಬಿಂದಿ, ಕುಂಕುಮವನ್ನು ಇಟ್ಕೊಳ್ತೀನಿ ಅಷ್ಟೇ. ಹೇರ್ ಕುಂಕುಮ ಮಾಡಿಬಿಟ್ಟು ದೀಪ ಹಚ್ಬಿಟ್ಟು ಹೊರಡ್ತೀನಿ ಆಯಿತಾ ದೇವಸ್ಥಾನಕ್ಕೆ. ಹೇರ್ ಕುಂಕುಮ ಮಾಡಿ ದೇವ್ರ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೊರಟು ಅಲ್ಲಿಂದ ಬಂದು ಆಮೇಲೆ ಅಲ್ಲಿಗೆ ಬಗ್ಲುಗುಂಟೆಗೆ ಹೋಗುವಂಥದ್ದು. ಸೊ ನಿಮ್ಮ ಹತ್ರ ಮಾತಾಡ್ಕೊಳ್ತಾ ಎಷ್ಟು ನಿಮಿಷ ಆಯಿತು ಗೊತ್ತಾ? 11 ನಿಮಿಷದಲ್ಲಿ ನಾನು ನನ್ನ ಮೇಕಪ್ಪನ್ನು ಮಾಡ್ಕೊಂಡಿದ್ದೀನಿ. ಏಕಾದಶಿ ಆಗಿದ್ದರಿಂದ ರಾಯರಿಗೆ ತುಳಸಿ ಅಲಂಕಾರನ ಮಾಡಿದರು. ಸೊ ಅಲ್ಲಿ ಹೋಗಿ ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ದೀಪ ಎಲ್ಲ ಹಚ್ಚಿದೆ. ಅಲ್ಲಿ ಅವತ್ತಿನ ದಿನ ಮೇಘನ, ಜೀವನ್, ಸೇವಿ, ಪಾಪು ಮತ್ತು ಅಭಿಷ್, ಶಶು, ನಮ್ಮ ಅಕ್ಕೆ ಮಕ್ಕಳು ಅವರೆಲ್ಲರೂ ಕೂಡ ಬಂದಿದ್ದರು. ಅವತ್ತು ಸ್ವಲ್ಪ ಬೇಗನೆ ಹೋಗಿದ್ವಿ, ನಾವು 5 ಗಂಟೆಗೆಲ್ಲ ಹೋಗಿದ್ವಿ. ಹಂಗಾಗಿ ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು. ದೀಪ ಕೊಡೋಕ್ಕೂ ಕೂಡ ಸ್ವಲ್ಪ ಕ್ಯೂನಲ್ಲಿ ನಿಂತ್ಕೊಂಡಿದ್ವಿ ಒಂದು 5 ನಿಮಿಷ. ಯಾಕೆಂದರೆ ಅಲ್ಲಿರೋರೆಲ್ಲ ಖಾಲಿ ಆದಮೇಲೆ ಅಲ್ಲಿ ಕೊಡ್ತಾರೆ, ಇಲ್ಲ ಅಂತಂದರೆ ಹಿಂದಿಂದೆ ಕ್ಲಾಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿಸಿದ್ರು. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ದೀಪಗಳನ್ನ ತೊಗೊಂಡು ಬಂದು ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡಿದ್ದಾಯಿತು. ಪೂಜೆ ಕೂಡ ಆಯಿತು. ಮೇಘನ, ಜೀವನ್, ಅಭಿ, ಶಶು ಎಲ್ಲರೂ ಬಂದಿದ್ದಾರೆ. ಪಾಪು ಎತ್ಕೊಂಡು ಸುತ್ತಾ ಇದ್ಲು. ಕೊಡೆ ಪಾಪುನ ಅಂದರೆ ಹಂಗೆ ಸುತ್ತ. ಪಾಪು ಎತ್ಕೊಂಡು ಸುತ್ತಾ ಇದ್ಲಲ್ಲ, ಅದಕ್ಕೆ ಪಾಪು ಎತ್ಕೊಳ್ಳೋಣ ಅಂತ ಹೋದೆ. ಅವಳು ಸುತ್ತೋ ಬ್ಯುಸಿನಲ್ಲಿ ಇದ್ಲು, ಫ್ಲೋನಲ್ಲಿ. ಅವಳಿಗೆ ಹೆಲ್ಪ್ ಆಗಲಿ ಅಂತ ಹೋಗಿದ್ದು. ಅವಳು ನೋಡಿದ್ರೆ ನಾನು ಪಾಪುನೇ ಎತ್ಕೊಂಡ್ರೆ ಅವಳು ಆರಾಮಾಗಿ ಸುತ್ತಾಳೆ ಅಂತ ಹೋದರೆ ಅವಳು ಪಾಪುನೇ ಕೊಟ್ಟಿಲ್ಲ. ನಾವು ಹೊಡ್ತಾ ಇದ್ವಿ. ನನ್ನ ಮಗ ಮನೇಲಿ ಕಾಯ್ತಾ ಇರ್ತಾನೆ, ಅದಕ್ಕೋಸ್ಕರ. ಇಲ್ಲ ಅಂತಂದರೆ ಫೋನ್ ಇರೋದು ನೋಡಿಲ್ಲ. ಇವತ್ತು ನಮ್ಮ ಮನೇಲಿ ಫೋನ್ ಬಿಟ್ಟು ಬಂದ್ಬಿಟ್ಟವ್ರಲ್ಲಿ. ಫೋನ್ ಇರೋದು ನೋಡಿಲ್ಲ ಅವನು. ನೋಡಿದ್ದಿದ್ರೆ ಇಷ್ಟೊತ್ತಿಗೆ 100 ಸಲ ಫೋನ್ ಮಾಡಿರೋನು. ಮಮ್ಮಿ ಎಲ್ಲಿದ್ದೀರಾ, ಬೇಗ ಬನ್ನಿ, ಮಮ್ಮಿ ಎಲ್ಲಿದ್ದೀರಾ, ಬೇಗ ಬನ್ನಿ. ಇವತ್ತೇನು ಕಡಲೆಪುರಿ ಕಾಯ ತಗೊಳಲ್ವಾ? ಏಕೆ ತೊಗರಿಕಾಯಿ ಬಳ್ಳಿ ಥರ ಬರುತ್ತಾ? ಮಧ್ಯದಲ್ಲಿರುವ ತೊಗರಿಕಾಯಿ ಗಿಡ ಎಲ್ಲಿದೆ ಪಾಪ? ತೋರಿಸು ಪಾಪ. ಮಧ್ಯದಲ್ಲಿ ಇಲ್ವಾ? ಅಲ್ಲಿ ಎಲ್ಲಿ? ಅಲ್ಲಿ ಆ ಕಡೆ ಲೈನಲ್ಲಿ ಇಲ್ವಾ? 4-5 ಲೈನ್ ಹಾಕೊಂಡು ಅಲ್ಲಿಂದ ನೋಡೋಣ, ದೊಡ್ಡದಾಗುತ್ತಲ್ಲ ಆವಾಗ ನೋಡೋಣ. ಅದೇನು ಬರ್ರ ಅಂತ ಬೆಳ್ಕೊಳ್ಳುತ್ತೆ. ಮೇ ಬಿ ಇದು ಚಪ್ಪರದ ಅವರೆಕಾಯಿ ಅನ್ಕೊತೀನಿ. ಹಾಂ, ಇಷ್ಟೊತ್ತಲ್ಲಿ ಯಾವ ಅಲ್ಲ, ಈ ಇದರಲ್ಲಿ ಯಾವ ಅವರೆಕಾಯಿ ಬರುತ್ತೆ? ಅಲ್ಲ, ಇದರಲ್ಲಿ ಈ ಸೀಸನಲ್ಲಿ ಅವರೆಕಾಯಿ ಬರುತ್ತಾ? ಗಿಡ ಯಾವಾಗ ಗೊತ್ತಿಲ್ಲ. ದೇವಸ್ಥಾನದಿಂದ ಮನೆಗೆ ಬಂದು ಕಾಫಿ ಮಾಡ್ಕೊಂಡು ಇವಾಗ ಬಗ್ಲುಗುಂಟೆಗೆ ಹೊರಟಿದ್ದೀವಿ. ನನ್ನ ಮಗ ಮಲ್ಕೊಂಬಿಟ್ಟಿದ್ದ. ಇವತ್ತು ಯಾಕೋ ಸ್ಪ್ರೆಡ್ ಆಗಿಬಿಟ್ಟಿದೆ. ಫಾಸ್ಟಾಗಿ ಓಡಿಸಿದ್ರು ಗಾಡಿ. ಮಳೆ ಇಲ್ಲಿಂದ ಮನೆಯಿಂದ ಹೊರಟಂಗೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಬಂದುಬಿಡುತ್ತೆ ಅಂದ್ಬಿಟ್ಟು ಫಾಸ್ಟಾಗಿ ಓಡಿಸಿದ್ರೆ ಅದು ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಡ್ತು ನನಗೆ. ಅವರಿಬ್ಬರು ಆಲ್ರೆಡಿ ಕೆಳಗಡೆ ಹೋಗಿದ್ದಾರೆ. ನಾನೆಲ್ಲ ಇಲ್ಲಿ ಲಾಕ್ ಮಾಡ್ಕೊಂಡು ಹೋಗೋಣ ಅಂತ ಈಚೆ ಹೋಗ್ಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಮೊಬೈಲೇ ತೊಗೊಂಡಿಲ್ಲ. ಸರಿ ಬಂದು ಒಳಗಡೆ ಬಂದು ಮೊಬೈಲ್ ತೊಗೊಂಡು ಇವಾಗ ಬರ್ತಾ ಇದ್ದೀನಿ ಕೆಳಗಡೆಗೆ. ನನ್ನ ಮಗ ಅಲ್ಲೇ ಗಾಡಿ ಎತ್ಕೊಂಡು ಹೋಗೋಣ. ಒಂದು ಸೆಕೆಂಡು ಕೆಳಗಡೆ ಇಳಿಯೋದು ಲೇಟ್ ಆಯಿತು ಅಂತಂದರೆ ಗಾಡಿ ಎತ್ಕೊಂಡು ಬರ್ರಂತ ಹೋಗಿರ್ತಾನೆ ಒಂದು ರೌಂಡ್.
ಕೌಂಟರ್ ಹೋಗ್ತಾ ಇದ್ದೀವಿ. ಅಲ್ಲಿ ಸಿರಿ ಕೂಡ ಬಂದಿದ್ಲು. ಸೊ ಬನ್ನಿ ಹೋಗೋಣ. ಟೈಮ್ ಆಲ್ರೆಡಿ 6:35, 6:40 ಆಗ್ತಾಯಿದೆ. ಸೊ ಅಲ್ಲಿ ಹೋಗೋ ಅಷ್ಟರಲ್ಲಿ ಇನ್ನೂ 7-7:30 ಆಗುತ್ತೆ. ಅಲ್ಲ, ಅದು ಎಲ್ಲದಕ್ಕಿಂತ ಅದೇ ಗಮ್ಮಂತ ಇರೋದು, ಅಳಿಸ್ನೇನೆ. ನನ್ನ ಮಗ ನೋಡಿ ಹೆಂಗಾಡ್ತಾನೆ. ಯಾಕೋ ಶಿಶಿರ್, ಶಿಶಿರ್ ಏನಕ್ಕೆ ಹಂಗಾಡ್ತಾ ಇದೆಯಾ? ಸಿರಿ ನಗ್ಸಕ್ಕೆ ಹಂಗಾಡ್ತಾ ಪಪ್ಪ ಬಂದಿಲ್ವಾ? ಪಪ್ಪ ಇಲ್ಲ, ಪಪ್ಪ ಬತ್ತು ಅಲ್ಲಿ. ಸಿರಿ ತುಂಬ ಝೂಮ್ ಆಗ್ಬಿಟ್ರೆ ಚೆನ್ನಾಗಿ ಕಾಣುತ್ತೆ. ತುಂಬ ಝೂಮ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಈ ಕಡೆ ಬರೋ, ಈ ಕಡೆ ಬರೋ. ಏನೇನು ಅಡುಗೆ ಇಟ್ಟವ್ರು ನೋಡೋಣ. ದೊಡ್ಡ ಮೇಲೆ ಹಿಂಗ್ ಬಂದಿದ್ರೆ ಹೆಂಗೈತೆ? ಇಲ್ಲಿ ಹಿಂಗೆ ಅಪ್ಪ ನೋಡ್ತಾ, ಅಪ್ಪಾಜಿ ಇಲ್ಲ ಅಂದ್ರು ಅಪ್ಪಾಜಿ ಹೇಳೋ ಮಾತಂತೂ ಬರ್ತಾ ಇದೆಯಾ? ಅಲ್ಲ ಅಲ್ಲ ಮಂಜು, ಹೆಲಿಕಾಪ್ಟರ್ ಯಾವ ಕಂಪ್ನಿದು ಅಂತ ಕೇಳುವ. ಪಾಪಯ್ಯ ಆ್ಯಂಡ್ ಪಾಪಯ್ಯ ಸನ್ನು. ಯಾವ ಮಾಡೆಲ್ ಅಂತ ಹೆಲಿಕಾಪ್ಟರ್? ಪಾಪಯ್ಯ ಆ್ಯಂಡ್ ಪಾಪಯ್ಯ ಸನ್. ಪಾಪಯ್ಯ ಆ್ಯಂಡ್ ಸನ್ಸು. ದೊಡ್ಡವರೆಲ್ಲ ಬೇಡ, ಸಾಕು. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ. ನೆಕ್ಸ್ಟ್ ಟೈಮ್ ಕೇಳಬೇಕು, ಹೆಲಿಕಾಪ್ಟ್ರಲ್ಲಿ ಬಂದಿರ್ತಾರೆ ಅಂದಾಗ ಯಾವ ಮಾಡೆಲ್ ಅಪ್ಪಾಜಿ ಹೆಲಿಕಾಪ್ಟರ್ ಅಂತ. ಅವ್ರದ್ದು ಫುಲ್ಲು 1990. ನನ್ನ ಮದುವೆ ಆದಾಗಿಂದ ಬರ್ತಾನೆ ಅವ್ರೆ ಕಣೋರು. ನನ್ನ ಮದುವೆ ಆದಾಗಿಂದ ಹೇಳ್ತಾನೆ, ಅವ್ರು ತೆಂಗಿನ ಮರದಲ್ಲಿ ಕೂತ್ಕೊಂಡಿರ್ತಾರೆ, ತೆಂಗಿನ ಮರದಲ್ಲಿ ಕೂತ್ಕೊಂಡಿರ್ತಾರೆ ಅಂತ ಬಂದಿರ್ತಾರೆ. ಯಾವ್ದಾರ ಒಂದ್ ಕಾಗೆ ನೋಡಿದ್ರು ಸಾಕು, ನಾವು ಅವರೇ ಬಂದಿರೋದು. ಇವಾಗ ಡಿಮ್ಯಾಂಡ್ ಜಾಸ್ತಿ ಮಕ್ಳುಗಳಿಗೆಲ್ಲ. ನಾನು ಎತ್ಕೋತೀನಿ, ನೀನು ಎತ್ಕೋತೀನಿ, ನೀನು ಎತ್ಕೋತೀನಿ, ನಾನು ಎತ್ಕೋತೀನಿ ಅಂತ. ಕೈ ಮುಕ್ಕೊಂಡು ನಿಂತ್ಕೊಬಿಟ್ಟಾನೆ, ಭಯ ನಮಸ್ಕಾರ ಗುರು. ಅವನು ಅಪ್ಪು ತೆಂಗಿನ ಮರ ಜಡಿಕೊಂಡು ನೋಡ್ತಾನೆ. ನಮ್ಮವ್ರು ಬಂದ್ರೆ ಆಚೆ ಕರ್ಕೊಂಡ್ ಬಂದ್ರೆ ಬೆಳೆಯೋದು ನಮ್ಮವನು ಬಂದ್ರೆ ಕೇಸರಿ ಬಾತಲ್ಲ, ಮುದ್ದೆ ಹಪ್ಪಳ ನಾವು ಏನಾರ ಮಾಡೋರೇನು ಅಂದ್ರೆ ಹೋದ ತಕ್ಷಣ ಮುದ್ದೆ ತಿಳಿಸಾರು ಒಂದು ಇಲ್ಲಿ ಅವಾಗ
ನಾವು ಹೋದ್ರೆ ಮಾತ್ರ ಅನ್ನ ಎಲ್ಲರೂ ಮುದ್ದೆ. ಊಟ ತಿನ್ನೋದಿಲ್ಲ ಮುದ್ದೆ ಬೇಡ ಅಂದ್ರೆ ನಾವು ಹೊರಗೆ ತಿಂತೀವಲ್ಲಪ್ಪ ಅದ್ ನೋಡು ಕರ್ನಾಟಕ ತಿನ್ನೋದ ಬೆಳಗ್ಗೆ ಆಮೇಲೆ ತುಪ್ಪ ಬರೀ ಒಂದೇ ಒಂದು ಡ್ರಾಪ್ ಆಗ್ತಿದೆ ಅಷ್ಟೇ. ಕೊನೆಯಲ್ಲೆಲ್ಲ ಇರೋದು ಅದಕ್ಕೆ ಕಾಸ್ಬಿಟ್ಟು ಇದಾಗ್ತದೆ ಅಷ್ಟೇ. ಇದು ಘಮ ಘಮ ಚೆನ್ನಾಗಿ ಇನ್ನ ರೇಟ್ ಬೇರೆ ಜಾಸ್ತಿ ಇನ್ನ ರೇಟ್ ಜಾಸ್ತಿ ಆಯ್ತು. ಓದಲ್ಲಿ ಸಾಕೊಂಡೆ ಈಗ ಸಾಕೊಂಡೆ ತಿನ್ನು ಬೇಗ ತಿನ್ನು ಹಿಂದೆ ಊಟಕ್ಕೆ ತಿರೋರು ಇದ್ದಾರೆ ಇನ್ನು ಯಾವೆಲ್ಲ ಎಡಿಟ್ ಏನಕ್ಕೆ ಎಡಿಟು ಹಂಗೆ ಹಾಕ್ತೀನಿ. ನಾನು ಪಾಡಿ ನಾನು ಮಾಡ್ಕೋತಾ ಇದ್ದೆಪ್ಪ, ಇವರೇ ಕರೆದು ನನ್ನ ಹತ್ತಿರದಲ್ಲಿ ವಿಡಿಯೋ ಮಾಡಿಸ್ಕೊತಾರೆ. ನಾನು ನೋಡೇ ಇಲ್ಲ ಅದು. ಇವ್ ನಾಳೆ ಒಬ್ಬಟ್ಟು ತಿಂದು ಸಾರು ಹಾಕ್ಸ್ಕೊಬಿಟ್ಟವನೆ. ಯಾಕೋ ಅಭಿ ತಿನ್ಲಿಲ್ವಾ? ಸಾರು ಅವಳಿಗೆ ಅಷ್ಟೇ ನೋಡ್ದಾ ಎಷ್ಟು ಚೆನ್ನಾಗಿ ಚಿಗುರಿಸ್ಬಿಟ್ಟ ನನ್ನ ಮಗ. ಡ್ಯಾಮಿಂದ ನೀರು ಬಿಟ್ಟು ಗಿಡನ ಚಿಗುರಿಸಿ ಮರ ಮಾಡ್ಬಿಟ್ಟವನೆ. ಹೋಗ್ಬಿಟ್ಟು ಮತ್ತೆ ಕ್ಲಾಸ್ ಕೇಳಿದ್ನ, ಆಮೇಲೆ ಟೆನ್ಷನ್ ಆಗಿ ಹೆಂಗೆ ಹೇಳು. ಅಪ್ಪ ಇದು ಯಾರ್ದೋ ಡೈಲಾಗು ಹಿಂದೆನಾ? ಮಾಡು ಮಾಡು ಲಕ್ಕಿ ಜಸ್ವಿನ್ ಗೌಡ. ಸೊ ನಮ್ಮದು ಕೂಡ ಊಟ ಆಗಿತ್ತು. ಸ್ವಲ್ಪ ಹೊತ್ತು ಆಚೆ ನಿಂತ್ಕೊಂಡಂಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಮನೆಗೆ ಕೂಡ ಬಂದ್ವಿ. ಅದಾದಮೇಲೆ ನಾನೇನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇದ್ರ ಜೊತೆಗೆ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.